ಅಯ್ಯೋ 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 ಇವ್ರ ಮನಕಾಯಿ ಹೋಗ ಎಷ್ಟು ದಿನ ಅಂತ ತಡ್ಕೊಳ್ಳೋದು. ನಮಗೂ ತಲೆಗೆ ಹುಳ ಬಿಟ್ಟಂಗೆ ಹುಳ ಅಲ್ಲ, ನಾವೇ ಸತ್ತು ಹೋದ್ವೇನೋ ಅಂತ ಪರಿಸ್ಥಿತಿಗೆ ತಂದಿಟ್ಬಿಟ್ರಲ್ಲ ಇವರು. ಸರಿಯಾ? ಅಯ್ಯೋ, ನನ್ನ ಸೊಸೆದಿರಿಲ್ಲ, ನನ್ನ ಮಕ್ಳುಗಳಿಲ್ಲ, ಜೊತೆಗೆ ನನ್ನ ಮೊಮ್ಮಕ್ಕಳುಗಳು ಇಲ್ವೇ ಇಲ್ವಲ್ಲಪ್ಪ. ಹುಡುಕ್ತಾನೆ ಇದ್ದೀನಿ ಎಲ್ಲಿ ಹೊಂಟೋಗಿದಾರೋ ಈ ನನ್ನ ಮಕ್ಕಳು. ನನ್ನ ಕುಟುಂಬನೇ ಮುಳುಗಿಸ್ಬಿಟ್ಟವ್ರಲ್ಲ. ಸರಿಯಾ ಇವರು? ಅಯ್ಯ, ಇವ್ರು ಹೆಣ ಎತ್ಲಾ ಹೋಗಿ ಎಷ್ಟು ಅಂತ ತಡ್ಕೊಳತ್ತು. ನಾವು ಈ 6-7 ದಿನ ಅಂತೂ ಹುಚ್ಚಿ ಹಿಡ್ದಂಗೆ ಆಗೋಗೈತೆ. ನಮ್ಮ ಕಷ್ಟ ನಮ್ಗಾಗಿದ್ರೆ ಒಂದೊಂದ್ಮೇಲೆ ಒಂದ್ಸಲ ಇರ್ತೈತೆ, ಒಂದ್ಸಲ ಇರಲ್ಲ. ನಮ್ಮ ಕುಟುಂಬದವ್ರು ಇಲ್ಲ ಅಂದರೆ ನಾವು ಹೆಂಗೆ ಮಾಡೋಕ್ಕಾಗೋದು? ಎಲ್ಲಿಗೆ ಅಂತ ಹೋಗಿ ಹುಡ್ಕೊಳ್ಳೋದು? ನಾನೊಬ್ಳೆ ನಿಂತ್ಕೊಂಡಿಲ್ಲಿ ಡಿಸ್ಕೋ ಡ್ಯಾನ್ಸ್ ಆಡಿಸ್ಲೇನು? ನನ್ನ ಮೊಮ್ಮಗಂದು ಬೇರೆ ನಾಮಕರಣ ಐತೆ, ನಾಮಕರಣನೇ ಮಾಡ್ಲು ಅಥವಾ ಅಚ್ಚೈತ್ರನ ಗಂಡ ಮತ್ತೆ ಅವರಿಬ್ಬರದ್ದು ಬೀಗ್ರೂಟ ಮಾಡಿಸೋದಿತ್ತು. ಏನೇನಿತ್ತು? ಅಯ್ಯಯ್ಯಯ್ಯ, ಇವ್ರು ಬಾಯಿಗಿಟ್ಟಾಕೋಗ, ಇವ್ರ ಹೆಣ ಎತ್ಲಾ, ಇವ್ರಿಗೆ ಚೇಳು ಕಡಿಯ, ಇವ್ರಿಗೆ ಏನೇನು ಸಾಪ ಹಾಕಿದೀನೋ ನನಗಂತೂ ಗೊತ್ತಿಲ್ಲ. ಅವ್ರಿಗೂ ಕಷ್ಟ ಇರುತ್ತೆ, ಹಂಗನ್ಬಿಟ್ಟು ನಮಗೂ ಕಷ್ಟ ಇರ್ತೈತೆ. ನಮ್ಮ ಕಷ್ಟ ಕೇಳೋರು ಯಾರು? 1 ದಿನ ಚಂದ, 2 ದಿನ ಚಂದ, ಎಷ್ಟು ಅಂತ ಹೊಟ್ಟೆ ಉಸೋದು. ನಮ್ಮ ವೀಕ್ಷಕರು ಬೇರೆ ವಿಡಿಯೋ ಹಾಕಿದ್ರಂತೂ ನೀಟಾಗಿ ನೋಡ್ದೂ ಇಲ್ಲ. ನಾನೇನು ಮಾಡ್ಕೊಂಡು ಸಾಯ್ಲಿ? ನಂಗಂತೂ ಕೋಪ ಬರ್ತೈತೆ. ನಾನೇನು ಮಾಡಲಿ? ಒಬ್ಬರೂ ಇಲ್ಲ ಇಲ್ಲಿ. ಪಾಪ ನಮ್ಮ ರೈಟರು, ಡೈರೆಕ್ಟ್ರು ಎಲ್ಲ ಅವಳ ಕಷ್ಟ ಕೇಳೋರು ಯಾರು? ಹೊತ್ತಲ್ಲಿ ಎದ್ಬಿಟ್ಟು ಕುತ್ಕೊಂಡು ನಾವು ಯಾವಾಗ ಬರ್ತೀವಿ ಅಂತ ತಲೆಗೆ ಹುಳ ಬಿಟ್ಕೊಂಡು ಕಾಯ್ತಾ ಕೂತಿರ್ತಾಳೆ. ಪಾಪ ಏನು ಮಾಡೋಕ್ಕೈತೈತೆ? ಅದನ್ನು ಯಾರಿಗೂ ಗೊತ್ತಿರತ್ತ? ನಮ್ಮಂಥವ್ರು ಪಾಪ ಈ ಥರ ಮಾಡೋರೆಲ್ಲ ಅವ್ರವ್ರ ಕಷ್ಟ ಅವ್ರವ್ರು ಗೊತ್ತಿರ್ತೈತೆ. ನಮ್ಮ ಡೈರೆಕ್ಟ್ರು ಎಲ್ಲ ಬರೀ ಹುಗಿದೆ ನೋಡು. ಮತ್ತೆ ಇಲ್ಲ ಇವಾಗ ಬಂತು ಸದ್ಯ ಹೊತ್ತಲ್ಲಿ 12 ಗಂಟೆ ಎದ್ದು ನೋಡಿದ್ರೆ ಆವಾಗಲೂ ನಮ್ಮ ಡೈರೆಕ್ಟ್ರು ಎದ್ದ ತಕ್ಷಣ ನಾವು ಕಾಣಿಸ್ಕೊಂಡಿದ್ದೀವಿ. ನಮ್ಮ ಪುಣ್ಯಕ್ಕೆ ಎಷ್ಟು ಜನ ಇದ್ದೀವಿ ಅಂತ ನಮಗೂ ಗೊತ್ತಿಲ್ಲ. ನೋಡೋಣ ಬರ್ರಿ. ಒಳ್ಳೆ ಸ್ಮಶಾನದಲ್ಲಿ ಎದ್ದು ಕುಣಿಯ ಹೊತ್ತಲ್ಲಿ ಎದ್ದು ಬಂದಿದ್ದೀವಿ ನಾವು. ಯಾರ್ಯಾರು ಸಿಗ್ತಾರೋ ಏನೋ, ನೋಡೋಣ ಬರ್ರಿ. ಇದೇ ಹಾಕತ್ತೆ ಹಿಂಗಿದೆಯಲ್ಲ. ಸರಿಯಾ? ನೀನು ಹಿಂಗೆ ನೋಡಕದ್ದ ನಾವು? ಯವ್ವ ಅದ್ಯಾಕೆ ಹಿಂಗಾಯ್ತು ಅಂತ ನಾನು ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ಕೊಂಡು ಬಂದೆ. ಅದಕ್ಕೆ ನಾನು ನಿಮ್ಮನೆಗೆ ಬಂದ್ಬಿಟ್ಟೆ ಅಪ್ಪ. ಯಾಕತ್ತವ ಯಾರು ಕಾಣಕ್ಕಿಲ್ವ ನಿಮ್ಮ ಮನೇಲಿ? ನೋಡು ಒಳ್ಳೆ ಗುಂಡ್ರು ಗೋಬಿ ಥರ ಒಬ್ಳೆ ನಿಂತ್ಕೊಂಡು ಸಾಯ್ತಿದ್ದೀನಿ. ಸದ್ಯಕ್ಕೆ ನೀನಾದರೂ ಬಂದಲ್ಲ. ನಿನ್ನ ಪುಣ್ಯ ನೋಡೇ, ನಿನ್ನ ಪುಣ್ಯ. ನಿನ್ನ ಗಂಡ ನಿನ್ನ ಜೊತೆಲ್ಲ ಅವನೇ. ನನಗೂ ಈ ಕಡೆ ಮಕ್ಕಳು ಇಲ್ಲ, ಈ ಕಡೆ ಸೊಸೆದಿರಿಲ್ಲ, ಈ ಕಡೆ ಮೊಮ್ಮಕ್ಕಳು ಇಲ್ಲ. ನನ್ನ ಗಂಡ ಅಂತೂ ಮೊದಲೇ ಇಲ್ಲ. ಏನು ಮಾಡ್ಕೊಂಡು ಸಾಯ್ಲಿ? ಓ, ಎಲ್ಲ ಇಲ್ಲೇ ಇದ್ದೀರಾ? ಬೀಗ್ರೆ ನನ್ನ ಹೆಂಡ್ರು ಏನಾದರೂ ಇಲ್ಲಿಗೆ ಬಂದ್ಲೇನು? ಇವ್ರದೊಂಥರ ಸುಮಾನ. ಇಷ್ಟು ದಿನ ನಿಧಾನ ಕೇಳ್ತಿದ್ದೆ, ಮೊದಲೇ ತಲೆ ಕೆಟ್ಟೈತೆ. ಇನ್ನೇನು ಹೇಳ್ಬೇಕು ಈ ಅಪ್ಪನಿಗಂತೂ ಗೊತ್ತಿಲ್ಲ. ಅಲ್ಲ ಕಣ್ ಬೀಗ್ರೆ, ನಿನ್ನ ಹೆಂಡ್ರೇನೋ ನಾನು ಈ ಸೀರೆ ಗಂಟಲ್ಲಿ ಹಾಕೊಂಡು ಸುತ್ತಿಟ್ಕೊಂಡಿದ್ದೇನೇನು? ನನಗೆ ಯಾರು ಕಾಣಿಸ್ತಾನೆ ಇಲ್ವಲ್ಲ, ದಿಕ್ಕು ದೆಸೆ ಇಲ್ವಲ್ಲ ಅಂತ ಕೂತಿದ್ದೀನಿ. ನೀವು ಒಬ್ಬರೇನೆಯ ಬಂದಿದ್ದು? ಬರ್ರಿ ಒಳ್ಳೇದಾಯ್ತು ನೋಡಿ. ಮತ್ತೆ ನನಗೂ ಯಾರಿಲ್ಲ, ನಿಮಗೂ ಯಾರಿಲ್ಲ. ನಮ್ಮ ಕತೆ ಕೇಳೋರು ಮೊದಲೇ ಇಲ್ಲ ಅನ್ನಂಗೆ ಆಗೋಗದೆ ಜೀವನ. ಮೊದಲೇ ನಿನ್ನ ಹೆಂಡ್ರು ನೋಡು ಅಲ್ಲಿ ಇಲ್ಲಿ ಅಂತ ಸುತ್ತಾಡಿ ಎಲ್ಲ ತಲೆ ಕೆಟ್ಟು ಗೊಬ್ಬರ ಹಾಗೆ ಒಳ್ಳೆ ಮುನಿಯಮ್ಮ ಆಯ್ತಿದ್ಲು. ಇನ್ನ ಹೊಸ ಮುನಿಯಮ್ಮ ಹೆಂಗಿರ್ತಾಳ ಏನೋ, ಯಾರು ಗೊತ್ತು? ಏನೋ ಹೊಸ ಮುನಿಯಮ್ಮನ? ಅಯ್ಯೋಯ್ಯೋಯ್ಯೋ ಅತ್ತೆವಾ, ಬೇಡ. ಹಳೆ ಮುನಿಯಮ್ಮನೇ ಆ ಪಾಟಿ ಕೊಟ್ಟವಳೆ, ಇವಾಗೆಲ್ಲ ನೆಟ್ಟುಗೈತವಳೆ ಅಂತ ಸುದ್ದಿ ಬಂದಿತ್ತು. ನೋಡಿದ್ರೆ ಇನ್ನು ಹಳೆ ಮುನಿಯಮ್ಮ ಬಂದ್ರೇ ಬೆಟರು. ಇಲ್ಲ ಅಂದರೆ ಹೊಸ ಮುನಿಯಮ್ಮ ಬಂದ್ಲೆ ಹೊಸ ಅವತಾರದಲ್ಲಿ ಅಂದರೆ ಮುಗ್ದು ಹೋಯ್ತಲ್ಲತ್ತಮ್ಮ ನಮ್ಮ ಕಥೆ. ಅಯ್ಯ, ನಾನೇನು ಮಾಡಲಿ? ಅವು ಏನಾರ ಕೊಟ್ರೆ ನಮ್ಮ ಹಳೆ ಮುನಿಯಮ್ಮನೆ ಬತ್ತಾಳೆ. ಇಲ್ವಾ, ಹೊಸ ಮುನಿಯಮ್ಮ ಬಂದ ಮೇಲೆ ಅವಳ್ದು ಹೆಂಗೋ ಗೊತ್ತಿಲ್ಲ ಆಟ. ಅದ್ಯಾವ್ ಅಲ್ಲೋ ಗುಂಜಪ್ಪನ ಮಗ ಮಂಜ, ನೀನಾರ ಇದೆಯಲ್ಲೋ ನಿನ್ನ ನನ್ನ ಕಣಿಗೆ ಒಂದು ಕೂಸಾದ್ರೂ ಕಾಣಿಸ್ತಲ್ಲ ಸದ್ಯಕ್ಕೆ. ನೋಡ್ಲಾ, ನನ್ನ ಮೊಮ್ಮಕ್ಕಳು ಏತಾಗೋದೋ ಏನು ಅಂತನೂ ಗೊತ್ತಿಲ್ಲ ಕಣಪ್ಪನೇ. ಇನ್ನು ಕೊನೆ ಮೊಮ್ಮಗನ್ಗೂ ನಾಮಕರಣ ಮಾಡೋದಿತ್ತಲ್ಲ. ಸದ್ಯ ನೀನಾರ ಉಳ್ಕೊಂಡಿದೆಯಲ್ಲೋ ಮಂಜ? ಕಣಜ್ಜಿ, ನಮ್ಮ ಒಪ್ಪಿಲ್ಲ, ನಮ್ಮ ಹೂವಿಲ್ಲ. ಜೊತೆಗೆ ವಿಲನ್ ಚೈತ್ರಕ್ಕನೂ ಕಾಣೆ. ಏನ್ ಮಾಡೋದು, ಎತ್ತು ಮಾಡೋದು? ಅದಕ್ಕೆ ನಿನ್ನ ಉಟ್ಕೊಂಡು ಹೊಂಟು ಬಂದ ನೋಡ್. ಮತ್ತೆ ಬಲ ನಿನ್ನ ಹುಡಿಕೊಂಡು ಯಾರು ಬಂದರು ಏನೋ ನೋಡ್ಮ ಸದ್ಯಕ್ಕೆ. ಬಾ ಸರಿ ಕಣಜ್ಜಿ, ಆಮೇಲಿಂದ ಏನಾದ್ರೂ ಒಂಚೂರು ಹೊಟ್ಟೆಗೆ ಹಾಕ್ಬಿಡು, ಹೊಟ್ಟೆ ಚೂರು ಉಡ್ತೈತೆ. ಇಷ್ಟು ದಿನ ನಮ್ಮನ್ನ ಒಳ್ಳೆ ಡೆಡ್ ಬಾಡಿಗಳ ಥರ ಊಟ ಹಾಕ್ಬಿಟ್ಟಿದ್ರು. ಹೊಟ್ಟೆ ಊಟದಲ್ಲಿ ಏನಿಲ್ಲ.
ಅಯ್ಯೋ ಎಲ್ರು ಬರ್ಲಿ ಇರಪ್ಪ, ಎಲ್ಲರಿಗೂ ಸೇರಿಸ್ಬಿಟ್ಟು ಎಲ್ಲರನ್ನು ಕುಂಡಿಸ್ತೀನಿ. ನಂಗೂ ಸಾಕದಂಗಾಗದೆ. ಈ ದಿನ ನಾನು ಏನು ಕೆಲಸ ಮಾಡಿಲ್ವಲ್ಲ, ಕೈ ಕಾಲೆಲ್ಲ ಹಿಡ್ಕೊಂಡೈತೆ. ಹಾ, ಚೆನ್ನಾಗಿ ತಿನ್ನುವಂತ ಹೇಳು. ಯಪ್ಪ ಯಪ್ಪ, ಏನ್ರಿ ಯಾರು ಕಾಣವಲ್ರು? ಎತ್ಗೋದ್ರು ನನ್ನ ಸೊಸೆ ಒಂದು ಗೊತ್ತಾಯ್ತಲ್ವಲ್ಲ. ಹಾ, ಅಯ್ಯೋ ಯಾರು ಇರಂಗವ್ರೆ ಅಲ್ಲೇ, ಬರ್ರಿ ನೋಡ್ಕೊಂಬರ್ರಿ ನೀನು. ಏನ್ ಬೇಗ್ರಿ, ಏನ್ ಬೇಗ್ರಿ, ಚೆನ್ನಾಗಿದ್ರಾ? ಊಟ ಮಾಡಿದ್ರಾ? ತಿಂಡಿ ಮಾಡಿದ್ರಾ? ಜ್ಯೂಸ್ ಕುಡಿದ್ರಾ? ಎಲ್ಲ ಚಲೋ ತಗೈತೇನೋ. ಇದು ತಲೆ ಯಾವಾಗ ಸರೋಯ್ತದೆ, ತಲೆ ಯಾವಾಗ ಅಪ್ಪೈತದೆ ಒಂದು ಗೊತ್ತಿಲ್ಲ ಕಣವ. ಈ ಕಡೆ ಮಕ್ಳಿಗೂ ಅಲ್ಲ, ಈ ಕಡೆ ಆಂಟಿಗೂ ಅಲ್ಲ. ಯಾವಾಗ್ಲೂ ಒಳ್ಳೆ ಚಿಲ್ಟಾರಿ ಪಿಲ್ಟಾರಿ ಥರ ಆಡ್ತಿರ್ತದಲ್ಲ ಇವಮ್ಮ. ನಾನು ಏನಂತ ಮಾಡ್ಕೊಂಡು ಸಾಯ್ಲಿ. ಅಯ್ಯೋ ಅಯ್ಯೋ, ನನ್ನ ದುರ್ಗವ್ವ ಅದು ಹಿಂಗೆ ತಡ್ಕೊಂಡಿತ್ತು ಈ ಎಡಬಿಡಂಗಿ ಜೊತೆ. ನನಗಂತೂ ಒಂದು ಗೊತ್ತಿಲ್ಲಪ್ಪೇ. ಯಾಕೆ ಬಿಗ್ರೆ ಹಿಂಗೆ ನೋಡ್ತಾ ಇದ್ದೀರಲ್ಲ? ಓ, ನನ್ನ ಜೊತೆ ಯಾರು ಬಂದಿಲ್ಲ ಅಂತನಾ? ಅಯ್ಯೋ, ನನ್ನ ಕುಟುಂಬ ಆಯ್ತು ಇರ್ರಿ. ನನ್ನ ಗಂಡ ಅವನೇ, ನನ್ನ ಮಗ ಅವನೇ. ಭಾಳ ಖುಷಿ ಆಯ್ತೈತೆ ನೋಡಿ. ನಮ್ಮ 3 ಜನನೂ ಇದೀವಿ ಆರಾಮಾಗೆ. ಈ ಎಡಬಿಡಂಗಿಗೆ ಎತ್ತು ಒಂದು ಮಕ್ಕದ ಮೇಲೆ ಥಟ್ಟ ಅನ್ಸುತ್ತೆ. ಹಾ, ಮಾಡ್ತೀನಿ ತಡಿ. ಎಲ್ಲಿ ನಿನ್ ಸೊಸೆ ಕಾಣಿಸ್ತಾ ಇಲ್ವಲ್ಲ? ಬೀಗ್ರೆ ನನ್ನ ಸೊಸೆ ಏನಾದರೂ ನೋಡಿದ್ರಾ? ಅಯ್ಯೋ, ಮೇನಾಗಿ ನನ್ನ ಸೊಸೆಂದಿರೇ ಕಾಣಿಸ್ತಾ ಇಲ್ಲ. ಹಾ, ನಿನ್ ಸೊಸೆ ನನಗೇನಪ್ಪ ಗೊತ್ತು. ನಿಮ್ಮ ಮಟ್ಟಿಲ್ ನೀವು ನೀಟಾಗಿ ಹಿಡ್ಕೋಬೇಕು ತಾನೇ. ಅಯ್ಯೋ, ನಾವೇ ಸತ್ತು ಮ್ಯಾಕ್ ಬಂದಂಗೆ ಗಾಯಗೈತೆ ಲಕ್ಷ್ಮಕ್ಕ. ನನ್ನ ಸೊಸೆನ ಎಲ್ಲವ ಹುಡ್ಕನೆ. ಅದಕ್ಕೆ ನೋಡು, ನಿಮ್ಮ ಮನೆಗೆ ಬಂದಿದ್ದಾಳೆ, ನೆಟ್ಟ ಹುಡ್ಕೊಂಡು ಬಂದೆ ನೋಡು ಮತ್ತ. ಅಪ್ಪಯ್ಯ, ದುರ್ಗ ಇಲ್ಲ. ನಂಗೆ ದುರ್ಗ ಬೇಕು. ಅಯ್ಯಯ್ಯಯ್ಯಯ್ಯ, ಅಲ್ಲ ಕಣ ಧ್ರುವ, ಒಳ್ಳೆ ಚಾಕ್ಲೇಟ್ ಕೇಳ್ದಂಗೆ ಕೇಳ್ತಿದೆಯಲ್ಲ ಎಂಟಿನ. ನಿನ್ನೆಂಟಿ ಸಿಕ್ಕಿದ್ರೆ ಕರ್ಕೊಬಂದು ಬಿಡಕ್ಕೇನು ನಮಗೆ ಹುಚ್ಚಿಡ್ದಿತ್ತ ಹೇಳು? ಆರಾಮಾಗಿ ಕರ್ಕೊಂಬಂದು ಬಿಡ್ತಿದ್ದೆ. ನಂಗೆ ಹುಚ್ಚಿಡ್ದಿದ್ರೆ ಎಲ್ಲ ಬಿಟ್ಬಿಟ್ಟು ಬರೋನಲ್ಲಪ್ಪ. ಜೊತೆಲಿ ಯಾರು ಸಿಗ್ತಾರೋ ಏನು ಕತೆನೋ ಅಂತ ನಾನೇ ಹುಡುಕ್ತಾ ಸಾಯ್ತಿದ್ದೀನಿ. ಈ ಮುತ್ಕಿ ಕಟ್ಕೊಂಡು ನೀವು ತಾನು ಎಣಗಾಡೋದು ಹೆಂಗೆ? ಇಲ್ಲ ನಾನು ನಿಮ್ಮನ್ನೆಲ್ಲ ಕಟ್ಕೊಂಡು ನನ್ನ ಜೀವ ಏನಾಗಬೇಡ ಹೇಳು ಮತ್ತೆ. ಪಾಪ, ಯಾವಾಗಲೂ ತಿಂಡಿ ಪಂಡಿ ಅಂತ ತಿನ್ಕೊಂಡು ಕೂತಿದ್ಲು. ನಮ್ಮ ಮನೆಗೆ ಬಂದಮೇಲೆ ಆ ಕೆಲಸ ಈ ಕೆಲಸ ಅಂತ ಬರೀ ಕೆಲಸಗಳು ಮಾಡ್ಕೊಂಡು ಕೂತಿದ್ಲು. ನಮ್ಮವ್ವ ಆರಾಮಾಗಿ ಕೂತ್ಕೊಂಡು ಆ ಹೆಣ್ಕೇಲಿ ಇರೋ ಬೇರೆ ಕೆಲಸ ಎಲ್ಲ ಮಾಡಿಸ್ಕೊಂಡಿರ್ತೈತಿ. ಅವಳ ಕಷ್ಟ ಯಾರು ಕೇಳ್ಯಾರ? ನಾನು ಅಲ್ಲಿ ಇಲ್ಲಿ ಅಂತ ಬರೀ ಕೆಲಸ ಅಂತಲೇ ಕೆಲಸದ ಮೇಲೆ ನನ್ನ ಜೀವನ ಕಳೀತಾ ಇದ್ದೀನಿ. ಅವಳ ಜೊತೆ ಕೂತ್ಕೊಂಡು ಮಾತಾಡುವ ಅನ್ನೋ ಟೈಮಿಗೆ ಮಾಯ ಆಗ್ಬಿಟ್ಟವಳಲ್ಲ. ಆಗ್ಬೇಕಾಗಿರೋದೆ ತಕೋ. ಎಂಟಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ದೇವರು ಕಟ್ಟಾಗೆ ಕೊಡ್ತಾನೆ ತಕೋ. ಬಿಡ್ತು ಅನ್ನೋ ಬೀಗ್ರೆ. ಅಯ್ಯಯ್ಯೋ, ಸುಮ್ಕಿರಿ. ಇವಾಗ ಮದುವೆ ಆಗಿರೋ ಹುಡುಗಿರೋರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಅಯ್ಯೋ, ನಂಜುಂಡೇಶ್ವರ ಕಂಡ್ಬಿಟ್ರೆ ಎಲ್ಲ ಸರೋಯ್ತೈತೆ. ನಮ್ಗೆ ಈ ಥರ ತಲೆ ಹುಚ್ಚಿಡ್ಕೊಂಡಿರೋದಲ್ಲ ಬಿಟ್ಟು ಹೋದದೇನೋ ಅಂತ. ಸದ್ಯಕ್ಕೆ ನಾವೆಲ್ಲ ಬದುಕಿ ಬಂದಿರೋದೇ ಹೆಚ್ಚೆಚ್ಚು. ಏನು ಕತೆನೇ ಏನೋ, ಯಾವಾಗ ಬರ್ತಾರೋ ಯಾವಾಗ ಬರಲ್ವೋ. ನನಗೇನೋ ನಾವೇನೋ ಎದ್ದು ಬಂದಿದ್ದೀವಲ್ಲ, ಒಂಚೂರು ಲೇಟ್ ಆದಿದ್ದೇನೋ ಅಂತ ಅನಿಸ್ತೈತೆ. ಹಾಯ್, ಎಂಥದ ಲಕ್ಷ್ಮಕ್ಕ, ಎಲ್ಲ ಹೀಗೆ ಸೇರಿ ಮೀಟಿಂಗ್ ಹೊಡಿತಾ ಉಂಟು. ನೀನೊಬ್ಳು ಕಮ್ಮಿ ಇದೆ ಕಣೆ ಮಂಗಳೂರು ಮೀನು. ನೀನೊಬ್ಳು ಕಮ್ಮಿ ಇದೆ. ಎಲ್ಲ ನಿನ್ನ ಮಗಳು ಇದ್ದಾಳ ಜೊತೆಗೆ, ಅಥವಾ ಹೆಂಗೆ? ನಿಂದೂ ಸಂಸಾರ ಸರಿಯಾಗೈತೆ ಏನೋ? ನನ್ನ ಮಗಳು ಬರ್ತಾ ಉಂಟು ನೋಡಿ ಮತ್ತೆ. ನಂದಂತ ಕಿರಿಕಿರಿನೂ ಇಲ್ಲ, ಪರಿಪರಿನೂ ಇಲ್ಲ. ಆರಾಮಾಗಿದೆ. ಹಾಗೆ ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗುವ ಅಂತ ಇತ್ತ ಕಡೆ ಬಂದು ನೋಡಿ ಮತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ರಿಗೂ ಒಂದೊಂದು ಅನ್ಕೊಂಡು ಜೊತೆಗೆ ಅವ್ರೆ. ನನಗೆ ಯಾರು ಇಲ್ವಲ್ಲಪ್ಪನೇ. ಇಲ್ಲಿಲ್ಲ, ಹಿಂಗೇನೆ ಎರ್ರ ಬಿರ್ಗಿ ಅಂತ ಎಲ್ಲರೂ ಹೋಗಿ ಓಡೋಗಿ ಗುಂಡಿ ಪಂಡಿ ನೋಡ್ಕೊಂಡು ನಾನು ಮಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಆಟಿಯ. ಎಂಥದ್ದು ಲಕ್ಷ್ಮಕ್ಕ, ಸಾಕು ನಿಲ್ಸಿ ಅಲ್ಲ. ನಾವಿದೀವಲ್ಲ, ನಾನು ನೋಡ್ಕೊಳ್ಳೋಣ, ಏನು ಸುಮ್ಮನೆ ಇರಿ. ಅವರ ಜಿಪ್ಪಿಂಡ ನಂಗಂತೂ ಸಿಟ್ಟು ಬರ್ತಾ ಇಲ್ಲ. ಎಷ್ಟು ಅಂತ ತಾಳ್ಮೆಗಿರ್ತಿದ್ರು ಒಂದು ಗೊತ್ತಿಲ್ಲ ಏನು. ನಮ್ಮ ಕಷ್ಟ ನಮ್ಗಿರ್ತೈತೆ, ಅವ್ರ ಕಷ್ಟ ಅವ್ರಿಗೂ ಇರ್ತೈತೆ, ಇಲ್ಲ ಅಂತ ಅಲ್ಲ. ಏನು ಎಷ್ಟು ಅಂತ ತಡ್ಕೊಳಕ್ಕದ್ದು? ಸುಮ್ಕೆ ಇರು. ಯಾವಾಗ ಬರ್ತಾರೋ ನಾವ್ರು ಬಂದು ನಮ್ದೆಲ್ಲ ಕತೆ ಆರಂಭ ಆಗೋದು ಯಾವಾಗ? ನಮ್ಮ ಕಷ್ಟ ನಮ್ಗೆ ಗೊತ್ತಿರ್ತೈತೆ, ಸುಮ್ಕಿರಮಿ. ಅಯ್ಯೋ, ನೋಡಿದ್ರಲ್ಲ ವೀಕ್ಷಕ್ರೆ, ನಮ್ಮ ಕಷ್ಟಗಳನ್ನ ಕೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂದಂಗೆ ಆಗೋಗೈತೆ ನಮ್ಮ ಜೀವನ. ಯಾರಿಗೆ ಹೇಳ್ಕೊಳ್ಳೋದು ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಏನು ಮಾಡ್ಕೊಂಡು ಸಾಯೋದು ನಮ್ಗಂತೂ ಗೊತ್ತಾಯ್ತಲ್ಲ. ನೀವಾದರೂ ಒಂಚೂರು ಅರ್ಥ ಮಾಡ್ಕೊಂಡು ಒಂಚೂರು ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತೀವಿ. ಆಟಯ್ಯ ನೋಡ್ಬಿಟ್ಟು ಲೈಕು ಸಬ್ಸ್ಕ್ರೈಬು ಕಮೆಂಟ್ ಮಾಡಿ ಹೇಳಿ. ನಾವಂತೂ ಇನ್ಮೇಲೆ ವಿಡಿಯೋ ಹಾಕ್ತಾನೆ ಇರೋದೆ. ಸದ್ಯಕ್ಕೆ ಏನಾಯ್ತೈತೆ ಮುಂದೆ ಕಡೆ ನನ್ನ ಮಕ್ಕಳು ಎಲ್ಲ ಬಂದವರೋ ಇಲ್ವೋ ಅದು ಗೊತ್ತಿಲ್ಲ.
ನಾವೆಲ್ಲ ಎದ್ದು ಬಂದಿದ್ದೀವಿ ಅಂದಮೇಲೆ ಅವರು ಬರ್ತಾರಯ್ಯ. ಒಂಚೂರು ಒಂದಿನ ಈ ದಿನ ಲೇಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಆಟಯ್ಯ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಒಂದು ಸ್ವಲ್ಪ ಲೈಕು ಕಮೆಂಟು ಶೇರು ಎಲ್ಲ ಮಾಡ್ರಪ್ಪ.